ನಮಸ್ಕಾರ ನಮ್ಮವ್ರೆ. ನಿಂತ ನೀರಾಗಿದ್ದ ಕನ್ನಡ ಸಿನಿಮಾ ಸಂಗೀತಕ್ಕೆ ಹೊಸ ಸ್ವರೂಪ ದಾಟಿ ಆಯಾಮಗಳನ್ನೆತ್ತವರು ಹಂಸಲೇಖ ಸರ್. ಆಡುವ ಭಾಷೆ ಗತ್ತು, ಗಡಸುತನ ತುಂಬಿದ ಹಾಡುಗಳು, ಹೊಸ ಭಾವವನ್ನು ಮೀಟುವ ಸಂಗೀತ. ಹಾಗಾಗಿ ಶಾಲಾ ಮಕ್ಕಳಿಂದ ಹಿಡಿದು ಪಡ್ಡೆ ಹುಡುಗರಿಗೂ ಹಂಸಲೇಖ ಅನ್ನೋದು ಒಂದು ಕ್ರೇಜ್. ಮೂಲತಃ ನಾಟಕ ರಂಗದಿಂದ ಬಂದ ಈ ವ್ಯಕ್ತಿ ಹೊಗಳಿಕೆ ತೆಗಳಿಕೆಗಳನ್ನು ಸಮನಾಗಿ ಸ್ವೀಕರಿಸುವ ನಿರ್ಲಿಪ್ತ, ಸದಾ ಹೊಸತನದತ್ತ ಹೊಸ ಅನ್ವೇಷಣೆಯತ್ತ ತುಡಿಯುವ ಮನಸ್ಸು. ಗೊಂದಲಗಳಿಂದ ಭ್ರಮೆಗಳಿಂದ ಮುಕ್ತರಾಗಿರುವ ಹಂಸಲೇಖ ಸರ್ ತಮ್ಮ ಬದುಕು ಸಾಧನೆ ಯೋಚನೆ ಸಿದ್ಧಾಂತಗಳ ಬಗ್ಗೆ ತಾವೇ ಹೇಳಿಕೊಂಡಿದ್ದಾರೆ. ಹಂಸಲೇಖ ಎಂಬುದು ಬರೀ ಹೆಸರಲ್ಲ, ಅದು ಚಂದನವನದ ಅಸ್ಮಿತೆ. ಕನ್ನಡಕ್ಕೊಬ್ಬರೇ ರಾಜ್ಕುಮಾರ ಮತ್ತು ಕನ್ನಡಕ್ಕೊಬ್ಬರೇ ಹಂಸಲೇಖ. ಹಿಂದೊಮ್ಮೆ ಅವರು ಪ್ರತಿಷ್ಠಿತ ಮಾಸಿಕ ಪತ್ರಿಕೆಗೆ ನೀಡಿದ ಸಂದರ್ಶನದ ಮಾತುಗಳನ್ನು ಮತ್ತೊಮ್ಮೆ ಮೆಲುಕು ಹಾಕೋಣ ಬನ್ನಿ. ಈಗ ಪುಟ್ಟ ಮಕ್ಕಳಲ್ಲಿ ಪ್ರತಿಭೆಯ ಒಂದು ಕಿಡಿ ಕಂಡರೆ ಸಾಕು, ಅದನ್ನು ಗುರುತಿಸಿ ಪ್ರೋತ್ಸಾಹಿಸ್ತಾರೆ. ಆಗ ಇಂಥ ವಾತಾವರಣ ಇರಲಿಲ್ಲ. ಆದರೆ ನಮ್ಮ ಮನೆತನಕ್ಕೆ ಕಲೆ ಎನ್ನುವುದು ಒಂದು ಉಡುಗೊರೆ ವರವಾಗಿ ಬಂದಿತ್ತು. ಅದರಲ್ಲೂ ಸಂಗೀತವಂತೂ ನಮ್ಮೆಲ್ಲ ರಕ್ತದಲ್ಲೇ ಹರಿಯುತ್ತಿತ್ತು. ನನ್ನ ತಂದೆ KH ಗೋವಿಂದರಾಜು ಅವರಿಗೆ ನಾಟಕದ ಗೀಳು. ನಟ ಭಯಂಕರ ಗಂಗಾಧರರಾಯರ ಶಿಷ್ಯರು ಅವರು. ದಿನನಿತ್ಯ ಗಂಗಾಧರರಾಯರಿಗೆ 500 ಇಡ್ಲಿ ಕೊಟ್ಟು ರಾಕ್ಷಸ ಪಾತ್ರ ನಿರ್ವಹಿಸಲು ಕಲಿತೆ ಎಂದು ನನ್ನ ತಂದೆ ತಮಾಷೆಯಾಗಿ ಹೇಳುತ್ತಿದ್ದರು. ಅಪ್ಪನ ಅಭಿರುಚಿ ಅವರ 12 ಮಕ್ಕಳಿಗೂ ಹಬ್ಬಿತ್ತು ಎಂದರೆ ತಪ್ಪಾಗಲಾರದು. ಮನೆಯಲ್ಲಿದ್ದ ಸಣ್ಣ ಮಗು ಕೂಡ ವಿರಹ ಎನ್ನುತ್ತಾ ತಲೆ ಬಾಚಿಕೊಳ್ಳುತ್ತಿತ್ತು. ನನ್ನ ಅಪ್ಪನದು ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು. ಲಾವಣಿ ಕಲಾವಿದರೆಲ್ಲ ಒಟ್ಟಾಗಿ ಸೇರಿ ಅಲ್ಲಿ ಲಾವಣಿ ಹಾಡುತ್ತಿದ್ದರು. ಆ ಬಳಿಕ ಲಾವಣಿಗಳನ್ನು ಪ್ರಿಂಟ್ ಮಾಡಿ ಕೆಂಪೇಗೌಡ ಸರ್ಕಲ್ನಲ್ಲಿ ಪ್ರಚಾರ ಮಾಡಲಾಗುತ್ತಿತ್ತು. ಲಾವಣಿಗಳಲ್ಲಿ ಬರುವ ತಮಾಷೆ ಸಾಲನ್ನು ನಾನೇ ಹಾಡುತ್ತಿದ್ದೆ. ಆಗಲೇ ನನಗೆ ಹಾಸ್ಯದ ಕಡೆಗೆ ಒಲವು ಮೂಡಿದ್ದು. ನನ್ನನ್ನು ಜಿ ಬಾಲಕೃಷ್ಣನದು ಒಂದು ಆರ್ಕೆಸ್ಟ್ರಾ ತಂಡ ಇತ್ತು. ಆದರೆ ನನಗೆ ಅಲ್ಲಿ ಪ್ರವೇಶವಿರಲಿಲ್ಲ. ಅದೇ ನನ್ನಲ್ಲಿ ಹಠ ಮೂಡಿಸಿತ್ತು. ಅಲ್ಲಿ ಮ್ಯಾಂಡೋಲಿನ್ ನುಡಿಸುವವನಿಂದ ಮ್ಯಾಂಡೋಲಿನ್ ತೆಗೆದುಕೊಂಡು ಬಂದು ರಾತ್ರಿ ಇಡೀ ಮನೆಯಲ್ಲಿ ನನ್ನಷ್ಟಕ್ಕೆ ಕಲಿಯತೊಡಗಿದೆ. ಕೆಲವು ಹಾಡುಗಳನ್ನು ನುಡಿಸತೊಡಗಿದೆ. ಗುರುಗಳಿಲ್ಲದೆ ತಂತಿ ವಾದ್ಯಗಳನ್ನು ಕಲಿಯೋದು ಬಹಳ ಕಷ್ಟ. ಆದರೆ ಆಶ್ಚರ್ಯಕರ ರೀತಿಯಲ್ಲಿ ನನಗೆ ಆ ತಂತ್ರ ಸಿದ್ಧಿಸಿತು. ಮನೆಯವರಿಗೂ ಖುಷಿಯಾಯಿತು. ಆ ಬಳಿಕ ನನ್ನನ್ನು ಆರ್ಕೆಸ್ಟ್ರಾಗೆ ಸೇರಿಸಿಕೊಂಡ. ಕರ್ನಾಟಕ ಸಂಗೀತ ವಿದ್ವಾನ ಶ್ರೀ ಶಿವರಾಮ್ ಮತ್ತು ಹಿಂದೂಸ್ತಾನಿ ವಯೋಲಿನ್ ವಿದ್ವಾಂಸ ದಾಸ್ ಇವರುಗಳಿಂದ ರಾಗಗಳ ಬಗ್ಗೆ ಒಂದಿಷ್ಟು ತಿಳಿದುಕೊಂಡೆ. ಅವುಗಳಲ್ಲಿ ಹಂಸಧ್ವನಿ ನನ್ನ ಮೆಚ್ಚಿನ ರಾಗ. ಹಂಸಲೇಖಕ್ಕೂ ಹಂಸಧ್ವನಿಗೂ ಏನೋ ಸಂಬಂಧವಿರಬೇಕು ಎನ್ನುವ ವಿಚಿತ್ರ ಸೆಂಟಿಮೆಂಟ್. ಆ ಕಾಲಕ್ಕೆ ಬೆಂಗಳೂರಿನಲ್ಲಿ ನಾನೇ ಅತ್ಯುತ್ತಮ ಮ್ಯಾಂಡೋಲಿನ್ ವಾದಕ ಎಂದು ಹೆಸರು ಪಡೆದಿದ್ದೆ. ಆರ್ಕೆಸ್ಟ್ರಾ ಸಾಕೆನಿಸಿತು. ನಾಟಕಗಳಿಗೆ ಸಂಗೀತ ಮತ್ತು ಹಾಡುಗಳನ್ನು ಕಂಪೋಸ್ ಮಾಡೋದಕ್ಕೆ ಶುರು ಮಾಡಿದೆ. ಆಗ ರಾಜಗೋಪಾಲ್ ಎನ್ನುವರು ಸೀತೆಯಲ್ಲ ಸಾವಿತ್ರಿ ಚಿತ್ರಕ್ಕಾಗಿ ಹಾಡೊಂದನ್ನು ಬರೆದುಕೊಳ್ಳಲು ಕೇಳಿದರು. ನೀನಾ ಭಗವಂತ ಎಂಬ ಹಾಡನ್ನು 22 ನಿಮಿಷದಲ್ಲಿ ರಚಿಸಿದೆ. ಆಗ ನನಗೆ ಬರೀ 19 ವರ್ಷ. ಆ ಹಾಡನ್ನು ಘಂಟಸಾಲ ಹಾಡಬೇಕಿತ್ತು. ಆದರೆ ನನ್ನನ್ನೇ ಅಂದರೆ ಜಿ ಬಾಲಕೃಷ್ಣ ಆತನೇ ಹಾಡುತ್ತಾನೆ ಎಂದು ನಾನು ಚಾಲೆಂಜ್ ಮಾಡಿದೆ. ಹಾಡು ಚೆನ್ನಾಗಿ ಬಂತು. ಆಗಲೇ ನೋಡಿ ನನಗೆ ಆತ್ಮವಿಶ್ವಾಸ ಮೊಳಕೆ ಹೊಡೆದಿತ್ತು. ನಾಟಕಗಳಿಗೆ 5 ವರ್ಷ ಸಂಗೀತ ನೀಡಿದ ಬಳಿಕ ಬೋರ್ ಆಗತೊಡಗಿತ್ತು. ಎಲ್ಲ ಕಳಪೆ ನಾಟಕಗಳು. ಅದೇ ಸಮಯದಲ್ಲಿ ಕಲಾಕ್ಷೇತ್ರದಲ್ಲಿ ಹೊಸ ರೀತಿ ನಾಟಕಗಳು ಆರಂಭವಾಗಿದ್ದವು. ಅದನ್ನು ನೋಡಿ ನಾನು ಮೂಕನಾಗಿ ಬಿಟ್ಟೆ. ಅಲ್ಲಿಂದ ನಾನು ಏನಾದರೂ ಮಾಡಬೇಕು ಎಂದು ಗಾಢವಾಗಿ ಯೋಚಿಸೋದಕ್ಕೆ ಶುರು ಮಾಡಿದೆ. ಕಲಾಕ್ಷೇತ್ರ ನಾಟಕದ ದೌರ್ಬಲ್ಯವು ನನಗೆ ಗೊತ್ತಿತ್ತು. ಅದು ಕೆಲವೇ ಮಂದಿಯನ್ನು ತಲುಪುತ್ತಿತ್ತು. ಹಾಗಾಗಿ ನಾನೇ ಒಂದು ವಿವೇಕರಂಗ ಎನ್ನುವ ನಾಟಕ ತಂಡ ಕಟ್ಟಿದೆ. ಕಲಾಕ್ಷೇತ್ರದಲ್ಲಿ ಆಡುತ್ತಿದ್ದ ನಾಟಕ ಹೊಸತನದ ಜೊತೆಗೆ ನನ್ನ ಹಾಡುಗಳು ಸಂಗೀತ ಸೇರಿಸಿ ರೈತ ಜೀವಿ ಎನ್ನುವ ನಾಟಕ ಮಾಡಿದೆ. ಮೊದಲೆಲ್ಲ ಈ ನಾಟಕ ಭರ್ಜರಿ ಯಶಸ್ಸು ಗಿಟ್ಟಿಸಿತ್ತು. ಸೆಮಿ ಪ್ರೊಫೆಷನಲ್ ವೇವನ್ನು ನಮ್ಮ ತಂಡ ಹುಟ್ಟು ಹಾಕಿತ್ತು. ಈ ಉತ್ಸಾಹ ಸಂಭ್ರಮದ ದಿನಗಳಲ್ಲಿ ಒಂದು ದಿನ ನಂಜನಗೂಡಿನಲ್ಲಿ ನಮ್ಮ ನಾಟಕದ ಡೇರೆ ಪೂರ್ತಿ ಸುಟ್ಟು ಹೋಯಿತು. ಏನೂ ಉಳಿಯಲಿಲ್ಲ. ನನ್ನ ಮಿತ್ರರು, ಸರ್ಕಾರ ಎಲ್ಲರೂ ಸುಮ್ಮನಿದ್ದರು. ನಾನು ಕನ್ನಡ ನಾಟಕಗಳಿಗೆ ಒಂದು ಹೊಸ ರೂಪ ಕೊಟ್ಟಿದ್ದೆ.
ಅದು ಗೊತ್ತಿದ್ದು ಯಾರೂ ಸಹಾಯ ಮಾಡಿಲ್ಲ. ಇಂದಿನ ಯಶಸ್ಸಿನ ಬಗ್ಗೆ ನನಗೆ ಹೆಮ್ಮೆ ಅನಿಸುವುದಿಲ್ಲ, ಯಾಕಂದರೆ ಅಂದಿನ ನೋವು ಇನ್ನೂ ನನ್ನ ಮನಸ್ಸಲ್ಲಿ ಇದೆ. ಸಿನಿಮಾ ರಂಗದಲ್ಲಿ ಒಬ್ಬ ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿ ತನ್ನ ಪ್ರತಿಭೆಯಿಂದಾಗೇ ಮೇಲೇರೋದು ಹೇಗೆ ಸಾಧ್ಯವೋ, ಹಾಗೆಯೇ ಒಬ್ಬ ಪ್ರತಿಭೆ ಇಲ್ಲದವನು ತನ್ನ ಅದೃಷ್ಟ ಬಲದಿಂದ ಅದೇ ಸ್ಥಾನಕ್ಕೆ ಏರಬಹುದು. ನಾನು ಕೂಡ ಈ ಎರಡೂ ಥರದ ಜನಗಳ ಜೊತೆಯಲ್ಲಿದ್ದೇನೆ ಅಷ್ಟೇ. ಮೊದಲಿಂದಲೂ ನಾನು ಕೆಲಸದಲ್ಲಿ ಅಚ್ಚುಕಟ್ಟು. ನಾಟಕ ರಂಗದಲ್ಲಿ ದ್ವಂದ್ವಾರ್ಥದ ಸಂಭಾಷಣೆಯನ್ನು ಬಳಸದೆ ಪ್ರಾಮಾಣಿಕವಾಗಿ ದುಡಿದೆ. ಅದು ನನಗೊಂದು ಹೋರಾಟವಾಗಿತ್ತು. ಸಿನಿಮಾ ರಂಗ ಬೇಡ ಎಂದುಕೊಂಡಿದ್ದೆ. ಸ್ನೇಹಿತರ ಒತ್ತಾಯಕ್ಕೆ ಬಂದೆ. ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಮಡಿವಂತಿಕೆ, ಮನಸ್ಸಿಗೆ ಬೇಜಾರು ಪಟ್ಟುಕೊಳ್ಳೋದ್ರೆ ಅರ್ಥವಿಲ್ಲ ಅನಿಸಿತು. ಸಿನಿಮಾ ಅಂದರೆ ಸಿನಿಮಾ ಥರನೇ ಇರಬೇಕು ಅಂತ ನಿರ್ಧರಿಸಿದ್ದೀನಿ. ಆದರೆ ಈ ಕೆಸರಲ್ಲಿ ಕಮಲವಾಗಬೇಕು ಎನ್ನುವ ಆಸೆ ನನ್ನದು. ಏನಾದರೂ ಒಂದು ಸಾಧಿಸಿ ತೋರಿಸ್ತೀನಿ ಅನ್ನೋ ವಿಶ್ವಾಸವೂ ಇದೆ. ಸ್ನೇಹಿತರ ಜೊತೆ ಸೇರಿಕೊಂಡು ರಾಹುಕೇತು ಎಂಬ ಚಿತ್ರವನ್ನು ನಿರ್ದೇಶಿಸುವುದಕ್ಕೆ ಹೊರಟೆ. ಆರ್ಥಿಕ ಪರಿಸ್ಥಿತಿ ಕೆಟ್ಟು ಚಿತ್ರಕ್ಕೆ ಅರ್ಧದಲ್ಲೇ ರಾವು ಬಡಿಯಿತು. ಆಗ ತಿಳಿಯಿತು, ಈ ಇಂಡಸ್ಟ್ರಿ ವಲಯದಿಂದ ಹೊರಗಿದ್ದು ಚಿತ್ರ ಮಾಡುವ ನಿರ್ಮಾಪಕರನ್ನು ಇಂಡಸ್ಟ್ರಿ ವಲಯ ಯಾವತ್ತೂ ಅಸ್ಪೃಶ್ಯ ಎಂದೇ ಪರಿಗಣಿಸುತ್ತದೆ ಎಂದು. NS ರಾವ್ ಅವರು ಚಿತ್ರಕಥೆ ರಚಿಸುವುದಕ್ಕೆ ಕರೆದರು. ಬಾಲಕೃಷ್ಣ ಅವರ ಮಗ ಶೀನುವಿಗೆ ಪ್ರಣಯ ಕಾವ್ಯ ಎಂಬ ಸ್ಕ್ರಿಪ್ಟ್ ಮಾಡಿಕೊಟ್ಟೆ. ಇದು NS ರಾವ್ ಅವರಿಗೆ ಬಹಳ ಹಿಡಿಸಿತು. ಆಮೇಲೆ ಅವರೇ ನನ್ನನ್ನು ರವಿಚಂದ್ರನ್ ಅವರಿಗೆ ಪರಿಚಯಿಸಿದರು. ನಾನು ನನ್ನ ಹೆಂಡತಿ ಚಿತ್ರಕ್ಕೆ ನಾನೇ ಕಂಪೋಸ್ ಮಾಡಿದ್ದ ಯಾರೇ ನೀನ ಚೆಲುವೆ ಹಾಡು ಹಿಟ್ಟಾಯಿತು. ಆ ಬಳಿಕ ಪ್ರೇಮಲೋಕ್ ನನಗೆ ದೊಡ್ಡ ಬ್ರೇಕ್ ನೀಡಿತು. ಆದರೆ ನಿಜವಾದ ಕ್ರೆಡಿಟ್ ರವಿಚಂದ್ರನ್ ಅವರಿಗೆ ಸಲ್ಲಬೇಕು. ಪ್ರೇಮಲೋಕಕ್ಕೆ ರವಿ ನನ್ನನ್ನು ಆರಿಸಿದಾಗ ಅವರ ಹಿತೈಷಿಗಳೆಲ್ಲ ಸಂಗೀತಮಯ ಚಿತ್ರ ಮಾಡಬೇಕಂತಿದ್ರೆ ಇಳೆಯರಾಜ್, ಲಕ್ಷ್ಮೀಕಾಂತ್ ಪ್ಯಾರಲನ್ನು ಹಾಡಿಕೊಂಡು ತೆಗಿ ಎಂದು ಸಲಹೆ ಮಾಡಿದ್ದರು. ಆದರೆ ರವಿ ಸರ್ 1 ಕೋಟಿ ನಷ್ಟವಾದರೂ ತೊಂದರೆ ಇಲ್ಲ, ಹಂಸಲೇಖಗೆ ಮಾತು ಕೊಟ್ಟಿದ್ದೇನೆ, ಇನ್ನೂ ಬದಲಾಯಿಸಲು ಎಂದು ಬಿಟ್ಟರು. ನನಗೋಸ್ಕರ ಇಷ್ಟು ರಿಸ್ಕ್ ತೆಗೆದುಕೊಂಡಂಥ ರವಿ ಏನೇ ಹೇಳಿದರೂ ನಾನು ಮಾಡುತ್ತೇನೆ. ಅವರಿಗೆ ನನ್ನ ಮೊದಲ ಆದ್ಯತೆ. ಅಂದು ಮದ್ರಾಸಿನ ಪ್ರಸಾದ್ ಥಿಯೇಟರ್ನಲ್ಲಿ ಪ್ರೇಮ್ಲೋಕ್ ಹಾಡುವ ಧ್ವನಿ ಮುದ್ರಣ. ಇಳೆಯರಾಜರ ಸ್ಥಾನದಲ್ಲಿ ಬಂದ ಈ ಹಂಸಲೇಖ ಯಾರು? ಎಲ್ಲರಿಗೂ ಕುತೂಹಲ. 100 ಜನ ವಾದ್ಯಗಾರರು ನನ್ನನ್ನು ನೋಡಲೆಂದೇ ಬಂದಿದ್ದರು. ಹೂ ಇಸ್ ದಿಸ್ ಹಂಸಲೇಖ? ಎಲ್ಲರ ಪ್ರಶ್ನೆ ಒಂದೇ. ನಾನೊಂದು ಸರಳ ಅಂಗಿ ಧರಿಸಿದ್ದೆ. ರವಿ ಜೊತೆಗೆ ಅತ್ಯತ್ತ ಸುತ್ತಾಡುತ್ತಿದ್ದಾಗ ರವಿ ಮತ್ತು ಆತ ಕ್ಲಾಸ್ಮೇಟ್ಸ್ ಎಂದು ಜನರು ಆಡಿಕೊಳ್ಳೋದು ಕಿವಿಗೆ ಬೀಳುತ್ತಿತ್ತು. ಅದೊಂದು ಮರೆಯಲಾಗದ ಜನ. ನಾನು 6 ತಿಂಗಳ ಕಾಲ ತಯಾರಿ ನಡೆಸಿದ್ದೆ. 110 ಜನ ವಾದ್ಯಗಾರರ ಎದುರು ಗೆಳೆಯರೇ, ನನ್ನ ಗೆಳತಿಯರೇ ಸಾಂಗ್ ರೆಕಾರ್ಡ್ ಮಾಡಿ ಆಯಿತು. ಗುಣಮಟ್ಟ ಎಲ್ಲರಿಗೂ ಗೊತ್ತೇ ಇದೆ. ಅಲ್ಲಿಂದ ನನ್ನ ಜಯದ ಹಾದಿ ಶುರುವಾಯಿತು. ನನ್ನ ಹೆಸರು ವಿಚಿತ್ರವಾಗಿದೆ. ಹಂಸಲೇಖ ನನ್ನ ಕಾವ್ಯನಾಮ. ನಿಜ ನಾಮಧೇಯ ರಂಗರಾಜು. 10ನೇ ವಯಸ್ಸಿನಲ್ಲಿ ನನ್ನಲ್ಲಿ ಒಂದು ಸ್ವಾನ್ ಪೆನ್ ಇತ್ತು. ಅದರ ಮೇಲೆ ಒಂದು ಬಿಳಿಯ ಹಂಸದ ಚಿತ್ರ. ಆ ಪೆನ್ನನ್ನು ಹಿಡಿದು ಏನೇನೋ ಕಲ್ಪಿಸಿಕೊಳ್ತಿದ್ದೆ. ಆಗ ಎಲ್ಲ ಸಾಹಿತಿಗಳಿಗೂ ಕಾವ್ಯನಾಮದ ಶೋಕಿ. ಸ್ವಾನ್ ಪೆನ್ನನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ ಹೀಗಿರುತ್ತೆ ಎಂದು ಯೋಚಿಸಿದೆ. ಹಂಸಲೇಖನಿ ಅಥವಾ ಹಂಸಲೇಖ ಆಗಬಹುದು ಎನ್ನಿಸಿತು. ಆಮೇಲೆ ಮನೆಗೆ ಬಂದ ಒಬ್ಬ ಲೇಖಕರನ್ನು ಕೇಳಿ ಹೆಸರು ಹೀಗಿದೆ ಎಂದು. ಪ್ರೇಮಲೇಖಕ್ಕೆ ಅರ್ಥ ಇದೆ, ಹಂಸಲೇಖಕ್ಕೆ ಯಾಕಿರಬಾರದು ಎಂದರು. ಆ ಬಳಿಕ ಸಣ್ಣ ಪುಟ್ಟ ಲೇಖನ ಬರೆಯುವುದಕ್ಕೆ ಶುರು ಮಾಡಿದೆ. ಇದಕ್ಕೆ ಹೇಳೋದು ಕಣ್ರಿ, ಹಂಸಲೇಖ ಅನ್ನೋದು ಬರೀ ಹೆಸರಲ್ಲ, ಅದು ಕನ್ನಡ ಸಂಗೀತದ ಅಸ್ಮಿತೆ ಅಂತ. ನಮಸ್ಕಾರ ನಮ್ಮವ್ರೆ. ಈ ಮಹಾನ್ ಕಲಾವಿದರ ಬಗ್ಗೆ ನಿಮ್ಮ ನೆನಪುಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಕನ್ನಡ ಸಂಗೀತ ಇತಿಹಾಸವನ್ನು ಪ್ರೀತಿಸುವ ಪ್ರತಿಯೊಬ್ಬರೂ ಈ ವಿಡಿಯೋ ಶೇರ್ ಮಾಡಿ. ಇಂಥ ಅಪರೂಪದ ಕಥೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಜೈ ಕನ್ನಡಿಗ, ಜೈ ಕರ್ನಾಟಕ.